ಚಿತ್ರದುರ್ಗದಲ್ಲಿ ಸುಮಾರು ವಿಸಿಟಿಂಗ್ ಪ್ಲೇಸಸ್ ಇದಾವೆ. ಕೋಟೆ, ಜೋಗಿಮಟ್ಟಿ, ಚಂದ್ರವಳ್ಳಿ, ಆಡುಮಲ್ಲೇಶ್ವರ, ಮುರುಘೇಸ್ವಾಮಿ ಮಠ. ಎಸ್ ಸರಿ ಹೋದ್ರು ಬೇಜಾರೇ ಆಗಲ್ಲ. ಇಲ್ಲೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಮಕ್ಳಿಗೆ ಆಟ ಆಡಕ್ಕೆ, ಪ್ರಾಣಿಗಳು ನೋಡಕ್ಕೆ. ಹಿಂಗೆ ಒಂದಿನ ರಜೆ ಇತ್ತು ಅಂತ ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಆಡುಮಲ್ಲೇಶ್ವರಗೆ ಹೊರಟೇ ಬಿಟ್ವಿ. ಟಿಕೆಟು ದೊಡ್ಡವ್ರಿಗೆ 50 ರೂಪಾಯಿ, ಸಣ್ಣವ್ರಿಗೆ 30 ರೂಪಾಯಿ. 50 ಇರ್ಲಾ? ಒಳಗಡೆ ಸುಮಾರು ಪ್ರಾಣಿಗಳಿದಾವೆ. ಒಂದೊಂದೇ ನೋಡ್ಕೊಂಡು ಪಿಕಾಕ್, ಆಸ್ಟ್ರಿಚ್, ಬರ್ಡ್ಸ್ ಭಾಳ ಇದ್ವು. ಸೊಪ್ಪು ತರಕಾರಿ ಪ್ಯಾರೋಟ್ ಇತ್ತು. ಎಷ್ಟೊಂದು ಬೇರೆ ಬೇರೆ ತರ ಬರ್ಡ್ಸ್ ಎಲ್ಲ ಇದಾವೆ. ಹಾವಿಗೆ ತಿನ್ನಕ್ಕೆ ಕೋಳಿ ಇಟ್ಟಿದ್ರು ಪಾಪ ಅಲ್ವಾ. ಊಟ ಚಿನ್ನಿ ಅದಕ್ಕೆ. 2 ಚೀತಾ ಇದಾವೆ. ಕ್ರೊಕೊಡೈಲ್ ನೋಡಿ ಅಲ್ಲಾಡ್ತಾನೆ ಇರ್ಲಿಲ್ಲ, ನಿದ್ದೆ ಮಾಡ್ತಾ ಇತ್ತು. ನೀವೇನಾರು ವೀಕೆಂಡ್ ಆಚೆ ಹೋಗ್ಬೇಕು ಅಂದ್ರೆ ಇದು ಸೂಪರ್ ಆಗಿರೋ ಪ್ಲೇಸು. ದೊಡ್ಡವರು, ಚಿಕ್ಕವರು, ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ ಹೋಗ್ಬೋದು. ಪ್ರಾಣಿಗಳೆಲ್ಲ ನೋಡಾದ್ಮೇಲೆ ಇಲ್ಲೊಂದು ಪಾರ್ಕ್ ಇದೆ. ಅದರಲ್ಲಿ ಮಕ್ಕಳು ಆಡೋಕ್ಕೆ ಸುಮಾರು ಆಟಗಳಿದ್ದಾವೆ. ಜೋಕಾಲಿ, ಜಾರಬಂಡಿ, ಸೀಸಾ ಎಲ್ಲ ಇದಾವೆ. ಮರ ಗಿಡಗಳೆಲ್ಲ ಭಾಳ ಇದಾವೆ. ಅದ್ರ ಮೇಲೆ ಅದ್ರ ಹೆಸರೇನು ಅಂತ ಬರ್ತಿದ್ವಿ, ನೋಡ್ಕೊಂಡೋದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದಮ್ಮಿಗೆ ಬಂದ್ವಿ. ಪ್ರಸಾದಮ್ ಅಂದರೆ ಹೋಟೆಲ್ಲು. ಇಲ್ಲಿ ಎಲ್ಲನೂ ಸೂಪರಾಗಿರುತ್ತೆ. ನಾವು ಮೀಲ್ಸ್ ತಗೊಂಡು ತಿಂದು ಡೇನ ಎಂಡ್ ಮಾಡಿದ್ವಿ. ಇದಿಷ್ಟು ನಮ್ಮ ಪಿಕ್ನಿಕ್ ಆಗಿತ್ತು. 3-4 ಅವರ್ಸಲ್ಲಿ ಹೋಗಿ ನೋಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಡೇ ಸೂಪರ್ ಆಗಿತ್ತು. ನೀವು ದುರ್ಗದಲ್ಲಿದ್ದು ಅಥವಾ ದುರ್ಗಕ್ಕೆ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್ ಬಾಯ್.